ಫಿಯರ್ ಫಾರ್ ಲವರ್ಸ್. ನಮಗೆ ಪ್ರಾಣ ಭಯ ಇದೆ. ಅವರಿಬ್ಬರು ಪ್ರೀತಿಸಿ ಮನೆಯವರ ವಿರೋಧದ ನಡುವೆ ಮದುವೆಯಾಗಿದ್ದಾರೆ. ಸಂತೋಷವಾಗಿ ಜೀವನ ಮಾಡೋಣ ಅಂತ ಒಬ್ಬರಿಗೊಬ್ಬರು ಒಪ್ಪಿಕೊಂಡು ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದವರಿಗೆ ಈಗ ಪ್ರಾಣ ಭಯ ಆರಂಭವಾಗಿದೆ. ನಮಗೆ ರಕ್ಷಣೆ ಕೊಡಿ ಎಂದು ವಧುವರರಿಬ್ಬರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸರ್, ನಮ್ಮ ಹೆಸರು ವೆಂಕಟರಮಣ ಅಂತ, ಮೀಸಗಾನಹಳ್ಳಿ ಗ್ರಾಮ, ಶ್ರೀನಿವಾಸಪುರ ತಾಲೂಕು. ಅವ್ರದ್ದು ಬಂದು ಕದ್ಬೀಸ್ನಹಳ್ಳಿ, ಅವ್ರದ್ದು ಶ್ರೀನಿವಾಸಪುರ ತಾಲೂಕೆ. ನಮ್ಮದು ಬಂದು ಒಂದು 2 ವರ್ಷದಿಂದ ಲವ್ ಇದೆ ಸರ್. ನಮ್ಮದು ಸರ್ ಹಿಂಗೆ ಯಾವ ಇನ್ಸ್ಟಾಗ್ರಾಮ್ ಥರ ನಾವು ಇದು ಮಾಡಿಕೊಂಡು ಹಿಂಗೆ ಕಾಲೇಜಲ್ಲಿ ಮತ್ತೆ ಕಾಲೇಜ್ಗೆ ಹೋಗ್ತಾಯಿದ್ರು. ಹಿಂಗೆ ಬಸ್ ಸ್ಟ್ಯಾಂಡ್ ಹೋಗ್ತಾ ಮಾತಾಡ್ತಾ ಲವ್ ಆಯಿತು ಸರ್ ನಮ್ಮದು. ಮತ್ತು ಹಿಂಗೆ ಹೇಳಿದ್ರು. ಮತ್ತು ಅವ್ರ ಮನೆಯಲ್ಲಿ 2-3 ಸಲ ಗೊತ್ತಾಯಿತು. ಅವರು ಅಪ್ಪ ಅಮ್ಮ ಫೋನ್ ಮಾಡಿ ನನಗೂ ಬೆದರಿಸಿದ್ರು, ಬಿಡು ಇದು ಮಾಡು ಅದು ಮಾಡು ಅಂತ. ಮತ್ತು ಅವ್ರಿಗೆ ಕೇಳಿದ್ರೆ ಅವರೇ ಹೇಳೋಕ್ಕೆ ನನಗಿಷ್ಟ, ನಾನು ಮಾಡ್ಕೊಳ್ಳೋಣ ಮದುವೆ ಅಂತ ಹೇಳ್ತಾಯಿದ್ರು. ಮತ್ತು ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳಿಂದೆ ಗೊತ್ತಾಯ್ತು ಅವ್ರ ಮನೆಯಲ್ಲಿ. ಮತ್ತು ಅವ್ರ ಮನೆಯಲ್ಲಿ ಕಾಲೇಜ್ ನಿಲ್ಲಿಸ್ಬಿಟ್ಟಿದ್ದಾರೆ. ಬೇಡ, ನೀನು ಕಾಲೇಜು ಬೇಡ, ಏನು ಬೇಡ, ಮನೆಯಲ್ಲಿ ಬಿದ್ದಿರೋ, ನಿನಗೇನಕ್ಕೆ ಕಾಲೇಜು ಹಿಂಗೆಲ್ಲ ಮಾಡ್ತಾಯಿದ್ಯಾ ಅಂತ ಮನೇಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ಇವ್ರಿಗೆ ಮೊಬೈಲ್ ಇಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಒಂದು ಸಲ ಮೆಸೇಜ್ ಮಾಡಿದ್ಲು. ಮೆಸೇಜ್ ಮಾಡಿಬಿಟ್ಟು ಈ ಥರ ಹಿಂಗಿದೆ ಮನೆಯಲ್ಲಿ, ಬಂದು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮದುವೆ ಆಗೋಣ ಅಂದು. ಮತ್ತು ನಾನು ಹೋಗಿ 17ನೇ ತಾರೀಕು ನೈಟು ಕರ್ಕೊಂಡ್ಬಂದು 18ನೇ ತಾರೀಕು ಮದುವೆ ಆಗಿದ್ದು. ನಿಮ್ಮ ಮನೇಲಿ ಒಪ್ಪಿಗೆ ಇದೆಯಾ? ನಮ್ಮ ಮನೇಲಿ ಒಪ್ಪಿಗೆ ಐತೆ ಸರ್, ಮಾತಾಡ್ಸಿದ್ದೀನಿ ನಾನು. ಏನು ಹೇಳಿದ್ರು? ಸರಿ, ಅವ್ರಿಗೆ ಇಷ್ಟ ಆದರೆ ಕರ್ಕೊಂಬ ಮದುವೆ ಮಾಡಿಕೊಂಡು ಅಂದರು. ಈಗ ನಿಮ್ಮ ಮನೇಲೇ ಇದ್ದೀರಾ? ಮನೆಯಲ್ಲಿ ಇದು ಹೋಗಿದ್ವಿ. ಮನೆಯಲ್ಲಿ ಇರಲ್ಲ ಸರ್, ಭಯ ಅಂತ. ಅವ್ರು ಏನೋ ಯಾರೋ ಫೋರ್ಸ್ ಮಾಡ್ತಾಯಿದ್ದಾರೆ ಜಾಸ್ತಿ. ಅವ್ರು ಗೌರವ ಮಾಡ್ತಿದ್ದಾರೆ ಯಾರೋ. ಅವರು ಜಾಸ್ತಿ XMLA ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಬೆದರಿಸೋದು, ಸ್ಟೇಷನಲ್ಲಿ FIR ಎಲ್ಲ ಮಾಡಿಸಿದ್ದಾರೆ ನನ್ನ ಮೇಲೆ. ಅದಕ್ಕೆ ಪ್ರಾಣ ಬೆದರಿಕೆ ಆಯಿತು. ಅದರಿಂದ ಇಲ್ಲಿ ಬಂದು ನಾವು ಇದು ಮಾಡ್ತಾಯಿದ್ದೀವಿ ಸರ್. ಇದ್ದಾರೆ ಸರ್, ಅವ್ರಿಗಿದೆ. ಬಟ್ ಅವ್ರಿಗೆ ಒಪ್ಪಿಗೆ ಮೇಲೆ ಬಂದಿರೋದು ಸರ್. ಅವ್ರಿಗೆ ಇಷ್ಟ, ನಾನು ಎಲ್ಲೂ ಇರಲ್ಲ, ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಕರ್ಕೊಂಬಂದು ಮದುವೆ ಮಾಡಿದ್ವಿ. ಚೆನ್ನಾಗಿ ನೋಡ್ಕೊತೀನಿ. ಕಾಲೇಜ್ಗೂ ಕಳಿಸ್ತೀನಿ ಸರ್. ಕಾಲೇಜ್ಗೆ ಹೋಗ್ಬೇಕು ಅಂತ ಅವಳೆ, ಕಾಲೇಜ್ಗೂ ಕಳಿಸ್ತೀನಿ. ಈಗ ನಿಮ್ಮ ಮದುವೆ ಮಾಡಿಸಿದ್ದು ನಿಮ್ಮ ಮನೆಯವರ? ಇಲ್ಲ, ನಾವೇ ಮಾಡ್ಕೊಂಡ್ವಿ ಸರ್. ಇಬ್ಬರು ಯಾರೂ ಬಂದಿಲ್ಲ ಸರ್, ನಾವಿಬ್ಬರೇ ಹೋಗಿ ಮಾಡ್ಕೊಂಡಿದ್ದು. ನಿಮ್ಮ ತಂದೆಯವ್ರದ್ದು ವಿರೋಧ ಇದೆಯಲ್ಲ, ಹೆಂಗೆ ಸಾಕ್ತೀರಾ? ನಾವು ಸಪ್ರೇಟಾಗಿ ಬೇಕಾದ್ರೆ ಸಾಕ್ಕೊತೀವಿ. ನಾನು ವೆಹಿಕಲ್ಸ್ ಇದ್ದಾವೆ, ಸಂಪಾದನೆ ಮಾಡ್ತೀನಿ, ದುಡ್ಡು ಸಾಕ್ತೀನಿ. ಅವ್ರ ತಂದೆ ತಾಯಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅವ್ರ ತಂದೆ ಅವ್ರೇನು ಒಪ್ಕೊಂಡ್ರೆ ನಾವು ಅವ್ರ ಜೊತೆ ಇರ್ತೀವಿ, ನಮ್ಮ ಜೊತೆ ಇರ್ಕೊತೀವಿ. ಅವ್ರು ಒಪ್ಕೊಂಡ್ರೆ ಅವ್ರಿಗೂ ಸಮಸ್ಯೆ ಇಲ್ಲ, ನಮಗೂ ಸಮಸ್ಯೆ ಇಲ್ಲ. ಈ ನಿಮ್ಮ ಮದುವೆಗೆ ಜಾತಿ ಏನಾದರೂ ಅಡ್ಡ ಆಗ್ತಾ ಇದೆಯಾ? ಅದೇ ಅಂದ್ಕೊಂಡಿದ್ದೀನಿ. ನಮಗೇನಿಲ್ಲ. ಅವರು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅಂತ ಅವ್ರಿಗೆ ಬಗ್ಗೆ ಅಂದ್ಕೊಂಡಿದ್ದಾರೆ ಅವರು. ಅದರಿಂದ ಈ ಥರ ಮಾಡ್ತಾವ್ರೆ. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕತ್ತೆಬೀಸಹಳ್ಳಿ ಗ್ರಾಮದ ರಶ್ಮಿ, ಮೀಸಗಾನಹಳ್ಳಿ ಗ್ರಾಮದ ವೆಂಕಟರಮಣ ಇವರಿಬ್ಬರದ್ದು ಸೋಷಿಯಲ್ ಮೀಡಿಯಾದ ಪರಿಚಯವಾಗಿ, ಹಾಗೇನೆ ಹೋಗುವಾಗ ಬರುವಾಗ ಮುಖಾಮುಖಿ ನೋಟಗಳು ಇಬ್ಬರನ್ನ ಪ್ರೇಮದಲ್ಲಿ ದೂಡಿದೆ. ಯುವತಿ ರೇಷ್ಮಿ ಶ್ರೀನಿವಾಸಪುರದ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯಾಗಿದ್ರೆ, ವೆಂಕಟರಮಣ ಡ್ರೈವರ್ ಕಮ್ ಓನರ್ ಆಗಿದ್ದು 2 ವಾಹನಗಳ ಮಾಲೀಕ. ಹೀಗಾಗಿ ರಶ್ಮಿಗೆ 18 ವರ್ಷ ಆಗುವುದನ್ನೇ ಕಾಯ್ತಿದ್ದ ಇಬ್ಬರು ಕಳೆದ 18ರಂದು ಮನೆ ಬಿಟ್ಟು ಹೊರಗೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ಡಿಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ದಾರೆ. ಮದುವೆಯಾಗಿ ತಮ್ಮಷ್ಟಕ್ಕೆ ತಾವು ಜೀವನ ಕಟ್ಟಿಕೊಳ್ಳುವುದನ್ನು ನೋಡಿಕೊಂಡು ಬದುಕಬೇಕು ಎಂದುಕೊಂಡವರಿಗೆ ಈಗ ಪ್ರಾಣ ಭಯ ಕಾಡುತ್ತಿದೆ. ತಮ್ಮ ಪೋಷಕರೇ ನಮ್ಮ ವಿರುದ್ಧ ಯಾರನ್ನೋ ಕಳುಹಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಸದ್ಯ ದೂರು ದಾಖಲಿಸಿದ್ದಾರೆ. ಇದು ಒಂದೆಡೆ ಆದರೆ, ಮತ್ತೊಂದೆಡೆ ರಶ್ಮಿ ಪೋಷಕರು ತಮ್ಮ ಪುತ್ರಿಯನ್ನ ಯಾರೋ ಅಪಹರಿಸಿದ್ದಾರೆ ಎಂದು ಶ್ರೀನಿವಾಸಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ.